ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಹಾಯ್ ಮಾಡಿ ಬಂಗಾರಿ, ಹಾಯ್ ಮಾಡಿ. ಹಾಯ್ ಅನ್ಬೇಕು. ಹಾಯ್. ಹೂ ಆಯ್ತಾ ಕೇಳೆಲ್ಲಾರ್ದು? ಹೂ ಆಯ್ತಾ? ಆಯ್ತಾ? ಉಮ್ಮ ಕೊಡು ಎಲ್ಲರಿಗೂ. ಇಲ್ಲಿಂದ ನೋಡ್ಬಿಡು, ಪ್ಲೈನ್ ಕಿಸ್ ಕೊಡು, ಪ್ಲೈನ್ ಕಿಸ್ ಕೊಡು. ಉಮ್ಮ ಇವಾಗ ಪೂಜೆ ಮಾಡ್ತಾ ಇದೀವಿ. ನಮ್ಮನೆ ದೇವ್ರ ಮನೆ ಕತೆ ನೋಡಿ. ಏನು ಮಾಡಿದೆ ನಮ್ಮ ಬಂಗಾರಿ? ಕಡ್ಡಿಯೆಲ್ಲ ಕಿತ್ತಾಕಿದ್ದಾನೆ. ಪೂಜೆ ಮಾಡೋ ಅಂತೆಲ್ಲ ರೆಡಿ ಮಾಡಿದ್ದೀನಿ. ಅದೇನೇ ನಮ್ಮ ಮಂಗಲ ಹೆಸರು ಹಿಂಗೆ ತೊಗೊಂಬಂದಿದ್ರು, ಅದನ್ನ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಾಗುತ್ತೆ ಇವತ್ತಿನ ಬ್ಲಾಗ್ ಅಂತ. ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಕ್ಕತ್ ಬಿಸಿಯಪ್ಪ, ಫ್ಯಾನ್ ಅಂತ ಇರೋಕ್ಕೆ ಆಗಲ್ಲ ಇವಾಗ, ಹಂಗಾಗ್ತಿದೆ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅಮ್ಮ ಮನೆಗೆ ಹೋದೆ, ಅಲ್ಲಿ ಹಾಗೆ ಇದ್ಬಿಟ್ವಿ. ಇವತ್ತು ಬೆಳಗ್ಗೆ 5 o'clockಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 5ಗೆ ಸ್ನಾನ ಎಲ್ಲ ಹಾಕಿ ರೆಡಿ ಆಗಿಬಿಟ್ಟಿದ್ದೀನಿ. ನೀವು ನೋಡ್ಬೋದು. ಇವತ್ತು ಯೋಗ ಕ್ಲಾಸ್ಗೆ ಹೋಗೋಣ ಅಂತ ಅಮ್ಮ ಹೇಳಿದ್ದು. ನಾನು ನಾಳೆಯಿಂದ ಹೋಗೋಣ ಅಂದ್ಕೊಂಡಿದ್ದೀನಿ ಶ್ರುತಿ ಆಂಟಿ ಅಂತ. ಸೊ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಆದರೆ ಎಷ್ಟೇ ಫೋನಲ್ಲಿ ನೋಡ್ಕೊಂಡು ಮಾಡ್ತೀವಿ ಅಂತಂದ್ರೂ ಕೂಡ ಅಷ್ಟು ಇಂಟ್ರೆಸ್ಟ್ ಆಗಿರಲ್ಲ, ನಾವು ಮಾಡಲ್ಲ. ಅದಕ್ಕೆ ಒಂದು ಪ್ರಾಪರಾಗಿ ಒಂದಷ್ಟು ದಿವಸ ಅಂತ ಯಾರಾದರೂ ಗೈಡೆನ್ಸ್ ತೊಗೊಂಡು ಹೋದರೆ ಸ್ಟ್ರಿಕ್ಟಾಗಿ ಹೋಗಲೇಬೇಕು ಅಂತ, ಅದು ಪ್ರಾಪರಾಗಿ ಆಗುತ್ತೆ ಅಂತ ಎಷ್ಟೋ ದಿನದ ಕನಸಿದು, ಹೋಗಬೇಕು ಯೋಗ ಕ್ಲಾಸಿಗೆ ಅಂದ್ಬಿಟ್ಟು. ಸೊ ಅದಕ್ಕೆ ಹೊರಡೋಕ್ಕೆ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಬನ್ನಿ ಹೇಗಾಗುತ್ತೆ ಯೋಗ ಕ್ಲಾಸ್. ಅಲ್ಲ ಏನು ಬ್ಲಾಗ್ ಮಾಡಲ್ಲ ನಾನು. ಮನೆಗೆ ಬಂದ್ಬೋದು. ಎಷ್ಟು ಹೂವು ಬಿಟ್ಟಿದೆ ಅಂತ ಇವತ್ತು ಗಿಡದಲ್ಲಿ, ಸಿಕ್ಕಾಪಟ್ಟೆ ಹೂವು ಬಿಟ್ಟಿದೆ. ಇದನ್ನೆಲ್ಲ ಕಿತ್ಕೊಳ್ಳೋಣ. ನಮ್ಮ ದೇವ್ರ ಮನೆ ಪೂಜೆಗೆ ಹೂವು ಏನು ತೊಗೊಳಂಗೆ ಇಲ್ಲ, ಈ ಗಿಡ ಚೆನ್ನಾಗಾದರೆ. ಇನ್ನೂ ಇದೆ ಹೂವು ತೋರಿಸಿ. ಹೂವು ಕ್ಲಾಸ್ ಮುಗಿಸ್ಕೊಂಡು ಬಂದು ಎಲ್ಲ ಆಚೆ ಎಲ್ಲ ಗುಡಿಸಿ, ಹಸ್ಬೆಂಡ್ ಕಸ ಗುಡಿಸಿದ್ರು ಪಾಪ ಆಚೆ. ನಾನು ಒಳಗಡೆ ಕಸ ಗುಡಿಸಿ ಹೋಗಿದ್ದೆ. ಬಂದು ಹೊಸಲಿಗೆಲ್ಲ ರಂಗೋಲಿ ಹಾಕಿ ಟಿಫನ್ ಮಾಡೋಕ್ಕೆ, ನೀರು ದೋಸೆಗೆಲ್ಲ ಅತ್ತೆ ಆ್ಯಕ್ಚುಲಿ ಊರಲ್ಲಿ ಅಕ್ಕಿ ಇಟ್ಟು ರುಬ್ಬಿ ಕೊಟ್ಟಿದ್ರು ಮೊನ್ನೆ. ಊರಲ್ಲಿ ದೀಪ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಕ್ಕಿ ನೆನೆಸ್ಬಿಟ್ಟಿದ್ರು. ಸೊ ಅದಕ್ಕೆಲ್ಲ ಇಟ್ಟಿದ್ರು. ಆಮೇಲೆ ಏನೋ ಕ್ಯಾನ್ಸಲ್ ಆಯಿತು ಅಂತಂದ್ಬಿಟ್ಟು ದೀಪಗಳೆಲ್ಲ ಮಾಡಿರಲಿಲ್ಲ, ಅದು ಹಂಗೆ ಇತ್ತು. ಅದಕ್ಕೆ ರುಬ್ಬಿ ಕೊಟ್ಟಿದ್ರು. ಅದಕ್ಕೆ ನೀರು ದೋಸೆ ಮಾಡಿ ಕಾಳು ಸಾರು ಮಾಡೋಣ ಅಂತಂದ್ಬಿಟ್ಟು ಇಟ್ಟಿದ್ದೀನಿ. ಬನ್ನಿ ಬಟ್ಟೆ ಹಾಕ್ಬೇಕು ಮಿಷನ್ಗೆ. ಇನ್ನೂ ಇಲ್ಲಿ ಹೂವು ಎಷ್ಟಿದೆ ಸಿಗ್ತಿದೆ. ಇದೊಂದು ಹೂವು ಬರುತ್ತೆ, ಒಂಥರ ಕಲರ್ ಚೆನ್ನಾಗಿದೆ ಅಲ್ವಾ? ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಹಾಗೆ ಈಗ ಬಟ್ಟೆ ಹಾಕೋಕ್ಕೆ ಅಂತ ಬಂದೆ. ಆ್ಯಕ್ಚುಲಿ ಅಡುಗೆಗೆ ಸಾಂಬಾರಿಗೆ ಇಟ್ಟಿದ್ದೀನಿ. ಮೊಳಕೆ ಕಾಳಿತ್ತು, ಹೆಸರು ಕಾಳು ಮೊಳಕೆ ಕಟ್ಟಿದ ಕಾಳಿತ್ತು. ಸೊ ಅದನ್ನು ಸಾಂಬಾರು ಮಾಡಿಬಿಟ್ಟು ನೀರು ದೋಸೆ ಮಾಡೋಣ, ರೈಸ್ಗೂ ಆಗುತ್ತೆ, ಮಧ್ಯಾಹ್ನಕ್ಕೂ ಹಸ್ಬೆಂಡ್ಗೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಮಾಡೋಕ್ಕೆ. ಈಗ ಬಟ್ಟೆ ಒಂದು ಕಡೆ ಹಾಕ್ಬಿಟ್ರೆ ಅದ್ರ ಪಾಡ್ಗೆ ಅದಾಗುತ್ತಲ್ಲ. ನಮ್ಮದಿದು ವಾಷಿಂಗ್ ಮಿಷಿನ್ ಬಂದು 6 kgs. ಅದಕ್ಕೆ ಇದರಲ್ಲಿ ಕಂಫರ್ಟ್ ಹಾಕೋಕ್ಕೆ ಸಪ್ರೇಟ್ ಪ್ಲೇಸ್ ಇರಲ್ಲ. ನೋಡಿಕೊಂಡು ನಾವು ಬಟ್ಟೆ ಜಾಲಿಸೋ ಟೈಮ್ಗೆ ತಂದು ಹಾಕಬೇಕು ಕಂಫರ್ಟ್ನ. ನಮಗೆ ನೆನಪಿರಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಸೆಟ್ ಮಾಡಿಬಿಡ್ತೀನಿ. ಕಾಟನ್ಗೆ ಸೆಟ್ ಮಾಡ್ತೀನಿ. ಕಾಟನ್ ಸೆಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಬಟ್ಟೆ ಚೆನ್ನಾಗಿ ವಾಶ್ ಮಾಡುತ್ತೆ. ಮತ್ತು ಲಿಕ್ವಿಡ್ ಏರಿಯಲ್ ಯೂಸ್ ಮಾಡ್ತೀನಿ. ನಿಜ ಏರಿಯಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಬಟ್ಟೆ ಹೋಗುತ್ತೆ. ಬಟ್ಟೆಲಿ ಕೊಳೆ ಹೋಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಪ್ರಾಪರ್ ವೇಯಲ್ಲಿ ಮಿಷನ್ಗೆ ಬಟ್ಟೆ ಹಾಕಿದ್ರೆ ನಿಜ ತುಂಬ ಕೈಯಲ್ಲಿ ಹೋಗ್ದಂಗೆ ಬಟ್ಟೆ ವಾಶ್ ಆಗಿರುತ್ತೆ. ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಯಾವ ಥರ ವಾಶ್ ಮಾಡ್ಕೊಡ್ತೀನಿ ಏನು ಅನ್ನೋದನ್ನ ನಿಮಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಹಾಗೆ ನಾನೇನು ಮಾಡ್ತೀನಿ, ಇದು ಒಂದು ಸೆಟ್ ಕಾಟನ್ದು ಫುಲ್ ಆಗಿಬಿಟ್ರೆ ನಾನು ಏನಕ್ಕೆ ಸೆಟ್ ಮಾಡಿರ್ತೀನಿ ಅದು ಕಂಪ್ಲೀಟ್ ಆದಾಗ ಇನ್ನೊಂದು ಸತಿ ಬಂದು ಕಂಫರ್ಟ್ ಹಾಕ್ಬಿಟ್ಟು ಬರೀ ಜಾಲಿಸಿ ಒಣಗ್ಸೋಕ್ಕೆ ಸೆಟ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಸೊ ಅದು ನೀಟಾಗಿ ಆಗಿರುತ್ತೆ ಆಗ. ಆಮೇಲೆ ಒಣಗಾಕ್ಕೊಂಡು ನೋಡಿ ಬಟ್ಟೆಗಳು ಎಷ್ಟಾಗಿದೆ. 2 ರೌಂಡ್ ಆಗ್ತಿದೆ ಇವತ್ತು. ಜೀನ್ಸ್ ಪ್ಯಾಂಟ್ಗಳೆಲ್ಲ ಸಪ್ರೇಟ್ ಹಾಕ್ತೀನಿ ನಾನು. ಅದಾದಮೇಲೆ ಸಾಕ್ಸ್ಗಳು ಹಾಕ್ತೀನಿ ಜೀನ್ಸ್ ಪ್ಯಾಂಟ್ ಜೊತೆ. ಬೇರೆ ಬಟ್ಟೆಗಳೆಲ್ಲ ಸಪ್ರೇಟ್ ಹಾಕ್ತೀನಿ. ಜೀನ್ಸ್ ಪ್ಯಾಂಟ್ಗಳ ಜೊತೆ ಬಟ್ಟೆಗಳು ಹಾಕೋಕ್ಕೆ ನನಗೆ ಇಷ್ಟ ಆಗಲ್ಲ. ಜೀನ್ಸ್ ಪ್ಯಾಂಟ್ ಸ್ವಲ್ಪ ಹೆವಿಯಾಗಿ ಸೆಟ್ ಮಾಡ್ತೀನಿ. ಅದಕ್ಕೆ ಈಗ
ಬಟ್ಟೆ ಎಲ್ಲ ಸಂಜೆ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಲಗಿಬಿಟ್ಟೆ, ತುಂಬ ನಿದ್ದೆ ಬರ್ತಾಯಿತ್ತು. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಆಲ್ಮೋಸ್ಟ್ 4:15ಗೆಲ್ಲ ಎದ್ದಿದ್ದೆ ನಾನು. ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮನೆ ಕಸ ಗುಡಿಸಿ ಹೋಗಿದ್ದೆ. ಆಮೇಲೆ ಬಂದು ಕೆಲಸಗಳು ಮಾಡಿಕೊಂಡು ನನ್ನ ಮಗನ ಮಲಗಿಸೋಷ್ಟೊತ್ತಿಗೆ ನನಗೂ ನಿದ್ದೆ ಬಂತು, ನಾನು ಮಲಗಿಬಿಟ್ಟೆ. ಅದಾದಮೇಲೆ ಎದ್ದು ಮತ್ತೆ ಬೇರೆ ಕೆಲಸಗಳಿರುತ್ತಲ್ಲ ಮಾಡಿಕೊಂಡೆ. ಈಗ ಸಂಜೆ ಬಟ್ಟೆಗಳೆಲ್ಲ ತೊಗೊಂಬಂದು ಮಡ್ಚಿಡ್ತಾಯಿದ್ದೀನಿ. ಬಟ್ಟೆ ಎತ್ಕೊಂಡು ಬಂದಿದ್ದ ತಕ್ಷಣ ಸಂಜೆ ಮಡ್ಚೋ ಕೆಲಸ ಆಗಿಬಿಟ್ರೆ ಅದು ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಮತ್ತೆ 2 ದಿವಸದೆಲ್ಲ ಅಂದರೆ ನಾನು ಇಟ್ಕೊಳ್ಳೋದೇ ಇಲ್ಲ ಬಿಡಿ. ನಾನು ಮಡ್ಚಿಲ್ಲ ಅಂದರೆ ಹಸ್ಬೆಂಡ್ ಆದರೂ ಅಟ್ಲೀಸ್ಟ್ ಕೂತ್ಕೊಂಡು ಮಡ್ಚ್ಕೊಟ್ಬಿಡ್ತಾರೆ, ನಂಗೆ ಟೈಮ್ ಇಲ್ಲ ಅಂದರೆ. ಸಂಜೆ ಟೈಮ್ ನನ್ನ ಮಗ ಸ್ವಲ್ಪ ಹೊತ್ತು ಮಲಗ್ದಾಗ ಬಟ್ಟೆ ಮಡ್ಚ್ಕೊಳ್ಳೋಣ ಅಂತ ನಂಗೆ ಕೆಳಗಡೆ ಹಾಸಿ ನೀಟಾಗಿ ತೀಡಿ ಬಟ್ಟೆನ ಮಡ್ಚೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಇವನು ಇರ್ತಾನಲ್ಲ, ಇವನಿದ್ದಾಗ ಎಲ್ಲ ಬಂದು ಕಿತ್ತಾಕ್ತಾನೆ ಅಂತ ಮಂಚದ ಮೇಲೆ ಕೂತ್ಕೊಂಡು ಮಡ್ಚೋದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸೊ ಹಾಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈಗ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿಕೊಂಡು ಅದ್ರ ಜಾಗಕ್ಕೆ ಅದನ್ನು ಇಟ್ಬಿಟ್ರೆ ಒಂದು ಸಮಾಧಾನ, ಒಂದು ಕೆಲಸ ಮುಗ್ದಂಗೆ. ಇನ್ನೇನು ಕೆಲಸ ಇರಲ್ಲ, ಅಡುಗೆ ಮಾಡ್ಕೋಬೇಕು ಸಂಜೆ. ಸೊ ಈಗ ಚಪಾತಿ ಮಾಡಿ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಾಗಿ ಅನ್ನ ಸಾಂಬಾರು ಮುದ್ದೆ ನೈಟ್ ಟೈಮ್ ಮಾಡ್ಕೊಬಿಡ್ತೀನಿ ನಾನು. ಇವತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಅನಿಸ್ತಿತ್ತು. ಸರಿ ಅಂದ್ಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೋತಾಯಿದ್ದೀನಿ. ನನ್ನ ಮಗ ಎಗ್ ಪಲ್ಯ ಮಾಡಿಬಿಡಿ ಅಮ್ಮ ಅಂತ ಹೇಳ. ಸರಿ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂದ್ಕೊಂಡು ಚಪಾತಿ ಕಲಿಸ್ತಾ ಇದ್ದೀನಿ. ಯೂಶ್ವಲಾಗಿ ನಾನು ಚಪಾತಿ ಮಾಡಿದಾಗ ಏನಾದರೂ ಒಂದು ಆ್ಯಡ್ ಮಾಡ್ತೀನಿ, ಅದಕ್ಕೆ ಇವತ್ತು ಏನೂ ಆ್ಯಡ್ ಮಾಡಿಲ್ಲ, ಮೂಡಿರಲಿಲ್ಲ ಯಾಕೋ. ಸರಿ ಅಂದ್ಬಿಟ್ಟು ಹಂಗೆ ಮಾಡಿದೆ. ಅದಾದಮೇಲೆ ನಾನು ಮಿಷನ್ಗೆ ಹಾಕ್ಸ್ಕೊಬಿಡ್ತೀವಲ್ಲ ಗೋಧಿ, ಅದನ್ನು ಯೂಸ್ ಮಾಡ್ತೀನಿ. ಹೆಲ್ತ್ಗೂ ಒಳ್ಳೇದಲ್ವ, ಮೈದಾ ಮಿಕ್ಸ್ ಆಗಿರಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಎಗ್ ಪಲ್ಯ ನಾನು ಯಾವ ಥರ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ತುಂಬ ಸಿಂಪಲಾಗಿ ಎಲ್ಲರೂ ಮಾಡ್ಕೋತಾರೆ, ತುಂಬ ಕ್ವಿಕ್ಕಾಗಿ ಒಂದು ತೋರಿಸೋಣ ಅಂತ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1-2 ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಟೊಮೆಟೊ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಮಸಾಲೆ ಟೈಪ್ ಮಾಡ್ತಾರೋದ್ರಿಂದ ಎಗ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, ಮತ್ತು ಚಿಕನ್ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರ್ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಬೇಕು ಅಂದರೆ ಖಾರದ ಪುಡಿನೂ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ನಾನು ಹಾಕಿದ್ನಲ್ಲ, ಅದಕ್ಕೆ ಹಾಕ್ಕೊಳಕ್ಕೆ ಹೋಗಿಲ್ಲ. ಈಗ ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಸ್ವಲ್ಪ ಹೈಯಲ್ಲೇ ಇರಲಿ, ತುಂಬ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ ಸ್ವಲ್ಪ ಹೊತ್ತು. ಅದಾದಮೇಲೆ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಗ ದೊಡ್ಡವನ್ನ ಆಟ ಆಡಿಸ್ತಾ ಇದ್ದ, ಚಿಕ್ಕ ಮಗನ ನೋಡ್ಬೋದು ನೀವು. ಈ ಥರ ಆಗುತ್ತೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಪುಡಿ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ಹಸ್ಬೆಂಡ್ ಕೂಡ ಬಂದರು. ಊಟ ಎಲ್ಲ ಮುಗಿಸಿ ನಮ್ಮ ಮನೇಲಿ ದೇವ್ರ ಮನೆ ಮುಂದೆ ಈ ಥರ ಓಪನ್ ಸ್ಪೇಸ್ ಬಿಟ್ಟು ಗ್ಲಾಸ್ ಹಾಕ್ಸಿದ್ದಕ್ಕೆ ಒಳಗಡೆ ಪೆಬಲ್ಸ್ ಹಾಕ್ಬಿಟ್ಟು, ಇದು ನನಗೆ ತುಂಬ ಆಸೆ ಇತ್ತು. ನಾನು ಯಾವುದೋ ಒಂದು ವೀಡಿಯೋಲಿ ನೋಡಿಬಿಟ್ಟು ಹೇಳಿದ್ದೆ. ಬಟ್ ಅದು ಏನಾಗಿತ್ತಂದರೆ ಸಿಲಿಕಾನ್ ಹಾಕಿದ್ದು ಸುತ್ತ, ಸಿಲಿಕಾನ್ ಒಂದು ಚೂರು ಗ್ಯಾಪ್ ಆಗಿಬಿಟ್ಟು ಒಳಗೆ ಹೋಗ್ಬಿಟ್ಟಿತ್ತು ನೀರು. ಈ ಗೃಹಪ್ರವೇಶ ಟೈಮಲ್ಲಿ ತೊಳೆದಾಗ ಮತ್ತು ವಾಷಿಂಗ್ ಮಿಷಿನ್ಗೆ ಒಂದು ಸತಿ ಲೀಕ್ ಆಗಿತ್ತು ನಮ್ಮ ಮನೇಲಿ. ಅದು ಸ್ವಲ್ಪ ಸ್ಲೋಪ್ ಇದೆ, ಬಂದು ಇದ್ರೊಳಗೆ ಹೋಗ್ಬಿಟ್ಟಿತ್ತು. ಅದೇನಾಗಿತ್ತು, ಆ ಮಾಯಿಶ್ಚರ್ಗೆ ಎಲ್ಲ ಫಂಗಸ್ ಬಂದಂಗೆ ಆಗಿಬಿಟ್ಟಿತ್ತು. ನನಗೊಂಥರ ಅನಿಸಿತ್ತು. ಅದು ದೇವ್ರ ಮನೆ ಮುಂದೆನೇ ಅಲ್ವಾ ಇದು, ರೆಡಿ ಮಾಡಿಸಿ ಅಂತ ಹೇಳ್ತಾನೆ ಇದ್ದೆ ಹಸ್ಬೆಂಡ್ಗೆ. ಯಾರೂ ಸಿಗ್ತಾಯಿಲ್ಲ, ಇರಮ್ಮ ಅಂದ್ಕೊಂಡಿದ್ರು. ಇದನ್ನು ಅವರೇ ರೆಡಿ ಮಾಡೋಕ್ಕೆಲ್ಲ ನೋಡಿದ್ರು, ಬಟ್ ಗ್ಲಾಸ್ ಎತ್ತಕ್ಕಾಗ್ತಾಯಿರಲಿಲ್ಲ. ಇವತ್ತು ಅವ್ರ ಫ್ರೆಂಡ್ ಹತ್ರನೇ ಒಂದು ಶಾಪ್ ಇದೆ ಅವ್ರದ್ದೇ, ಅವ್ರ ಹತ್ರ ಕೇಳಿಬಿಟ್ಟು ಗ್ಲಾಸ್ ಎತ್ತೋದು ಕ್ರಿಪ್ಪರ್ ಬರುತ್ತಲ್ಲ, ಅದನ್ನು ಈಸ್ಕೊಂಡು ಬಂದಿದ್ರು. ಇವ್ರು ನೋಡ್ಬೋದು ಎಲ್ಲ ಪೆಪಲ್ಸ್ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲದನ್ನೂ ತೊಳೆದು ಇದನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಮತ್ತು ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ತಾ ನೋಡ್ಬಿಟ್ಟು ಇದೇನು ಬ್ಲ್ಯಾಕ್ ಕಾಣಿಸಿದೆ ಅಲ್ಲೆಲ್ಲ ಫಂಗಸ್. ಅದು ಹೆಂಗಾಗ್ಬಿಟ್ಟಿದ್ದು ಗೊತ್ತಾ, ನೋಡೋಕ್ಕಾಗ್ತಾಯಿಲ್ಲ ನನಗೆ. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡಿ ಅಂತ ಪಾಪ ರಾತ್ರಿ ಒಂದು 12 o'clock ತನಕ ಮಾಡಿದ್ದಾರೆ ಅನಿಸುತ್ತೆ. ನನ್ನ ಕೈಲಾಗಿಲ್ಲ, ಬೆಳಗ್ಗೆ ಬೇಗ ಇದ್ದಿದ್ನಲ್ಲ, ನಾನು ಮಲಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ನನ್ನ ಮಗನ ಮಲಗಿಸಿ ನಾನು ಮಲಗಿಬಿಟ್ಟೆ. ನನ್ನ ಕೈಲಿ ಆಗಲೇ ಇಲ್ಲ, ನನಗೊಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡೋ ಹತ್ತಿರ ಇತ್ತು. ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳೋಣ ನಿಮಗೆ ಅಂತ ಮೊನ್ನೆ ಯಾರು ಕಾಮೆಂಟ್ ಕೂಡ ಮಾಡಿದ್ರು. ತುಂಬ ಜನ ಹೇಳ್ತಾರೆ ನನಗೆ, ನನ್ನ ದೊಡ್ಡ ಮಗನ ಜೊತೆ ಹೋದಾಗ ಇಷ್ಟೊಂದು ಹೆಂಗೆ ಕಾಣಿಸ್ತೀರ, ಎಷ್ಟು ದೊಡ್ಡ ಮಗ ಇದ್ದಾನೆ ಅಂತಲೇ ಗೊತ್ತಾಗಲ್ಲ ಅಂತ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅಂದರೆ, ನಾನು ತುಂಬ ಡಯಟ್ ಮಾಡೋದು ಅಥವಾ ಜಿಮ್ಗೆ ಹೋಗೋದು ಈ ಥರದ್ದೆಲ್ಲ ಏನೂ ಮಾಡಲ್ಲ. ಸಿಂಪಲಾಗಿ ನನ್ನ ರೊಟೀನಲ್ಲೇ ನಾನು ವೆಯ್ಟ್ ಲಾಸನ್ನು ಮಾಡಿಕೊಂಡೆ ಅಂತ ಹೇಳ್ಬೋದು. ನಾನು ಫಸ್ಟು ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ಫಸ್ಟು ಹೋದಾಗ 53 to 54 kgs ಇದ್ದೆ. ಲಾಸ್ಟ್ ಡೆಲಿವರಿ ಆಗೋ ದಿನ ಆಲ್ಮೋಸ್ಟ್ 76-77 kgs ಆಗಿದ್ದೆ. ನನಗೆ ಹೆಂಗಪ್ಪ ಇಷ್ಟು ವೆಯ್ಟ್ ಲಾಸ್ ಮಾಡೋದು ಅಂತ ಅನಿಸಿದ್ದು. ಬಟ್ ಅಮ್ಮ ಅತ್ತೆ ಎಲ್ಲ ಹೇಳ್ತಿದ್ದು
ಮಗು ಆಗಿದ ತಕ್ಷಣ ಅದು ನೀರಿರುತ್ತೆ, ಮಗು ವೆಯ್ಟ್ ಇದ್ನೋ ಇವನು 3.5 ಮೇಲೆ ಅಂತ, ಸೊ ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆ ಅಂತ ಹೇಳಿದ್ರು. ಸೊ ಡೆಲಿವರಿ ಆದಮೇಲೆ ಡಿಸ್ಚಾರ್ಜ್ ದಿವಸ ತೂಕ ಆಗ್ತದೆ ಆಲ್ಮೋಸ್ಟ್ 7 to 8 kgs ಅಷ್ಟು ವೆಯ್ಟ್ ಲಾಸ್ ಆಗಿತ್ತು. ನಂಗೆ ನೆನಪು ಬರ್ತಾ ಇಲ್ಲ ಎಷ್ಟಾಗಿತ್ತು ಅಂತ. 7 to 8 kgs ಅಂತೂ ವೆಯ್ಟ್ ಲಾಸ್ ಆಗಿತ್ತು. ಅದಾದಮೇಲೆ ಬಾಳಂತನ ಅಂದರೆ ಚೆನ್ನಾಗಿ ತಿಂತೀವಿ, ಇನ್ನೂ ವೆಯ್ಟ್ ಏನಾಗುತ್ತೆ. ಬಟ್ ನಮ್ಮ ಮನೇಲಿ ಹೆಂಗಿರುತ್ತೆ ಅಂದರೆ ಆಯಿಲಿ ಫುಡ್ಸ್ ಏನು ಕೊಡಲ್ಲ, ಔಟ್ಸೈಡ್ ಫುಡ್ ಏನು ಕೊಡಲ್ಲ, ಆ ಥರ ಇರುತ್ತೆ. ತುಂಬ ಜಂಕ್ ಎಲ್ಲ ಏನು ಕೊಡೋದಿಲ್ಲ, ಜಸ್ಟ್ ಅನ್ನ ಸಾಂಬಾರು ಪಲ್ಯ ಈ ಥರದ್ದಷ್ಟೇ ಕೊಡ್ತಾರೆ. ಬಟ್ ಏನೋ ಆ್ಯಕ್ಟಿವಿಟೀಸ್ ಇರಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ, ಮಗು ನೋಡ್ಕೊಳ್ಳೋದು, ಮಲಗೋದು, ಅದಕ್ಕೆ ಫೀಡ್ ಮಾಡೋದು, ಇಷ್ಟೇ ನಮ್ಮ ಕೆಲಸ ಇರುತ್ತೆ. ಸೊ ಮಲಗಿ ಅಲ್ಲೇ ವೆಯ್ಟ್ ಪುಟ್ಟಾನ ಆಗುತ್ತೆ. ಸೊ ನನಗೂ ಕೂಡ ಹಂಗೆ ಆಗಿತ್ತು, ಪುಟ್ಟಾನ ಆಗಿರಲಿಲ್ಲ, ಬಟ್ ಆಗಿದ್ದು ವೆಯ್ಟ್ ಕರ್ಗೆ ಇಲ್ಲ, ಹಂಗೆ ಇದೆ ಅನಿಸ್ತಾ ಇತ್ತು. 2 months ಅಮ್ಮ ಇಲ್ಲಿದ್ರು, ಅಮ್ಮ ಇದ್ದಾನಂತೂ ಒಂದು ಕೆಲಸ ಮಾಡ್ತಾಯಿಲ್ಲ. ಮಗು ಆಯಿತು, ನಾನಾಯಿತು, ನನಗೆ ಅಷ್ಟೇ ಮಾಡ್ಕೋತಾ ಇದ್ದೆ. ಊರಿಗೆ ಹೋದ್ಮೇಲೂ ಅಷ್ಟೇ ಅದೇ ಕೆಲಸ ಆಗ್ತಾಯಿತ್ತು. ನನ್ನ ಮಗನ ಕೆಲಸಗಳೇನಿದೆ ಅದೆಲ್ಲ ಮಾಡ್ಕೋತಾ ಇದ್ದೆ, ಬೇರೆ ಕೆಲಸಗಳೆಲ್ಲ ಆಗ್ತಿಲ್ಲ. ನಾನು ಯಾವಾಗ 7 months ಇಲ್ಲಿಗೆ ಬಂದೆ, ನಾನು ಇಲ್ಲಿಗೆ ಬಂದಾಗ 7 months, ಬಟ್ ಆವಾಗ ಅಂದ್ಕೊಂಡಿದ್ದಾನು ಇಲ್ಲ ಏನಾದರೂ ಆಗಲಿ ವೆಯ್ಟ್ ಲಾಸ್ ಆಗಲೇಬೇಕು ಅಂದರೆ ಹೊಟ್ಟೆ ಹಂಗೆ ಇದೆ ಅನಿಸ್ತಾ ಇತ್ತು ನನಗೆ ಸ್ವಲ್ಪ. ಸೊ ಕೆಲಸಗಳು ನಮ್ಮ ಮನೆ ಇಡೀ ಮನೆ ಕೆಲಸ ನಾನೇ ಮಾಡ್ಕೋತೀನಿ, ಯಾರನ್ನೂ ಕೆಲಸದವ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ. ಸೊ ನಾವೇ ಕೆಲಸ ಮಾಡ್ಕೊಳ್ಳೋದು, ಫಿಸಿಕಲ್ ಆ್ಯಕ್ಟಿವಿಟಿ ಆದಷ್ಟು ಬಾಡಿ ಸ್ವಲ್ಪ ಸಣ್ಣ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಮಗುಗೆ ಫೀಡ್ ಮಾಡೋದು, ಫೀಡಿಂಗ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ನಾವೆಷ್ಟು ಫೀಡ್ ಮಾಡ್ತೀವಲ್ಲ ಅಷ್ಟು ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ಮಕ್ಕಳಿಗೂ ಕೂಡ ತುಂಬ ಹೆಲ್ತಿಯಾಗಿರ್ತಾರೆ. ಸೊ ಆದಷ್ಟು ಬ್ರೆಸ್ಟ್ ಫೀಡ್ ಮಾಡಿ, ಫಾರ್ಮುಲಾ ಮಿಲ್ಕ್ಗಳಿಗಿಂತ ಆದಷ್ಟು ಬ್ರೆಸ್ಟ್ ಫೀಡ್ ಮಾಡೋದು ತುಂಬ ಸೇಫ್. ಅಂದರೆ ನಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಅಂದರೆ ಆದಷ್ಟು ಔಟ್ಸೈಡ್ ಫುಡ್ನ ಕಂಟ್ರೋಲ್ ಮಾಡಬೇಕು. ಬಿಸಿ ನೀರು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡಿಯುವಂಥದ್ದು. ಸೊ ಅದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಆಫ್ಟರ್ ಮಗು ಆದಮೇಲೆ ಒಂದು ಸಣ್ಣ ಆಗೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯೋದ್ರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ಕೂಡ ನಮ್ಮ ಫ್ಯಾಟ್ ಕರಗೋಕ್ಕೆ. ಸೊ ನಾನು ಇದನ್ನೇ ರೋಟಿನ ಸೆಟ್ ಮಾಡ್ಕೊಂಡಿದ್ದು. ರೈಸ್ ತುಂಬ ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಬಾಳಂತನದಲ್ಲಿ. ಮಗು ಆದಮೇಲೆ ನನಗೆ ಅನಿಸ್ತಾ ಇತ್ತು ಎಷ್ಟು ಊಟ ತಿಂದರೂ ಹೊಟ್ಟೆ ತುಂಬ್ತಾನೆ ಇಲ್ಲ, ಇನ್ನೂ ತಿನ್ನಬೇಕು ಅನಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅಮ್ಮಂಗೆ ಅತ್ತೆಗೆಲ್ಲ ಕೂಡ ಹಿಂಗೆ ಆಗ್ತಿದೆ ಅಂತ. ಅವ್ರು ಹೇಳ್ತಿದ್ರು ಹೊಟ್ಟೆ ಇಕ್ಕಿರುತ್ತೆ, ಕರಳಿಕ್ಕಿರುತ್ತೆ, ಊಟ ತಿನ್ನಬೇಕು ಅನಿಸುತ್ತೆ, ನೀನು ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಸೊ ನಾನು ಅದನ್ನ ಮೈಂಡಿಗೆ ತೊಗೊಂಡು ಸರಿ ಆಯಿತು ಅಂತ ಅಂದ್ಬಿಟ್ಟು ಎಷ್ಟು ಊಟ ಬೇಕೋ ಅಷ್ಟೇ ಮಾಡ್ತಾಯಿದ್ದೆ. ಮತ್ತು ಶುಗರ್, ಸ್ವೀಟ್ ಐಟಮ್ಸ್ ಏನೋ ಇದ್ದಿರಲ್ಲ, ಶುಗರ್ ಅಂತೂ ಫುಲ್ ಕಟ್ ಆಫು. ತಿಂದರೂ ಒಂದು ಗ್ಲಾಸ್ ಹಾಲಿಗೆ ಬೆಲ್ಲ ಅಷ್ಟೇ, ಬೇರೆ ಏನು ಶುಗರ್ನ ತೊಗೊಳ್ತಾನೆ ಇರಲಿಲ್ಲ. ಈ ಥರ ರೈಸು ಅಷ್ಟೇ, 3 ಟೈಮು ರೈಸ್ ತಿನ್ನೋಕ್ಕೆ ನನಗೆ ಇವಾಗಲೂ ಅಷ್ಟೇ ಇಷ್ಟ ಆಗಲ್ಲ. ಬೆಳಗ್ಗೆ ಟಿಫನ್ಗೆ ರೈಸ್ ಮಾಡಿದ್ರೆ ರಾತ್ರಿಗೆ ಏನಾದರೂ ಮಾಡೋಣ ಅಂತ ಆ ಥರ ರೈಸ್ ತುಂಬ ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ರೈಸ್ ಜಾಸ್ತಿ ತೊಗೊಳ್ಳಲ್ಲ. ಆಯಿಲ್ ಫುಡ್ ಜಾಸ್ತಿ, ಆಚೆ ಜಂಕ್ ಅಂತೂ ಆದಷ್ಟು ಕಡಿಮೆ ಮಾಡಿ. ಜಂಕ್ ಕಡಿಮೆ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಪ್ರಕಾರ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂತಂದರೆ ಈ ಬಾಳಂತನ ಟೈಮು. ಯಾಕೆಂದರೆ ಒಳ್ಳೆ ಫುಡ್ ಕೊಡ್ತಾರೆ ಮನೆ ಒಳಗಡೆ, ಯಾರೋ ಟೇಕ್ ಕೇರ್ ಮಾಡೋಕ್ಕಿರ್ತಾರೆ, ಒಳ್ಳೆ ಫುಡ್ ಕೊಡ್ತಾ ಇರ್ತಾರೆ. ನಾವು ಔಟ್ಸೈಡ್ ಫುಡ್ ತಿನ್ನಬಾರ್ದು ಅಂತ ಎಷ್ಟು ಆಚೆನೇ ಹೋಗಲ್ವಲ್ಲ, ನಾವು ಆಚೆ ಹೋಗಿಲ್ಲ ಅಂದರೆ ಔಟ್ಸೈಡ್ ಫುಡ್ ಬೇಕು ಅನಿಸಲ್ಲ. ಅದನ್ನು ಮೈಂಡಕ್ಕೆ ರೆಡಿ ಮಾಡ್ಕೋಬೇಕು ನಾವು. ಒಂದು ಬೆಸ್ಟ್ ಚಾನ್ಸ್ ಅಂತ ಹೇಳ್ಬೋದು. ಮಗು ಆದಾಗ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ, ವೆಯ್ಟ್ ಗೇನ್ ಆಗಿಬಿಟ್ಟಿರುತ್ತೆ, ಸೊ ಅದನ್ನು ಲೂಸ್ ಮಾಡಿಕೊಂಡು ನಾವು ಆರಾಮಾಗಿ ಮಾಡ್ಕೋಬೋದು ಅಂತ ನನಗೆ ಅನಿಸುತ್ತೆ. ಸೊ ನಾನು ಇಷ್ಟೇ, ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ. ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಟಿವ್ ಆಗಿದ್ದಷ್ಟು ನಾವು ಹೆಲ್ತಿಯಾಗೂ ಇರ್ತೀವಿ, ಫಿಟ್ಟಾಗೂ ಇರ್ತೀವಿ. ಸೊ ಇದು ನನ್ನ ವೆಯ್ಟ್ ಲಾಸ್ ಬಗ್ಗೆ ಕೇಳಿದ್ದು. ನಾನು ಯಾವುದೇ ರೀತಿ ಡಯಟ್ ಆಗಲಿ ಇನ್ನೊಂದು ಮತ್ತೊಂದು ಏನೂ ಮಾಡಲ್ಲ. ಜಸ್ಟ್ ಇವಾಗ ಇನ್ನೂ ಅದು 58 ಇದ್ದೀನಿ, ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕು. ಇಲ್ಲ ಕಡಿಮೆ ಆಗಿದ್ದೆ, ನಾನು ಆಲ್ಮೋಸ್ಟ್ 53ಗೆಲ್ಲ ಬಂದಿದ್ದೆ, ಬಟ್ ಮತ್ತೇನೋ ಗೊತ್ತಿಲ್ಲ, ಮತ್ತೆ ವೆಯ್ಟ್ ಜಾಸ್ತಿ ಆಗಿದ್ದೀನಿ. ಬಟ್ ಈಗ ಮಾಡ್ತಾಯಿದ್ದೀನಿ, ಎಕ್ಸಸೈಸ್ ಇರ್ಬೋದು, ಯೋಗ ಅದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ. ನಾನು ಫುಡ್ ಬಗ್ಗೆ ಏನೂ ಹೇಳೋಕ್ಕೋಗಲ್ಲ, ಫುಡ್ನ ಬಿಡಿ ಅಂತ ಮಾತ್ರ ಹೇಳಲ್ಲ. ಆದಷ್ಟು ಒಳ್ಳೆ ಫುಡ್ನ ತೊಗೊಳ್ಳಿ. ನಾನು ಹೇಗೆ ಅಂದರೆ ಊಟ ಜಾಸ್ತಿ ರೈಸು ಮತ್ತು ಚಪಾತಿ ಈ ಥರದ ಐಟಮ್ಸ್ ಜಾಸ್ತಿ ಪಲ್ಯಗಳನ್ನ ಜಾಸ್ತಿ ಅಥವಾ ತರಕಾರಿಗಳನ್ನ ಜಾಸ್ತಿ ಇರುತ್ತೆ. ನನ್ನ ಪ್ಲೇಟ್ ಕ್ವಾಂಟಿಟಿ ನಮ್ಮ ಮನೇಲಿ ರೇಗಿಸ್ತಾ ಇರ್ತಾರೆ, ಎಷ್ಟು ತರಕಾರಿ ಎಲ್ಲ ನೀವೇ ತಿನ್ನೋ, ಎಷ್ಟು ತರಕಾರಿ ತಿಂತೀಯ, ನಿಮಗೆ ಏನಾದರೂ ನೋವು ಅಂದರೆ ತರಕಾರಿ ತಿಂತೀಯ, ಏನಕ್ಕೆ ನೋವು ಬರುತ್ತೆ ಅಂತಾರೆ ಆ ಥರ. ಸೊ ನಾನು ರೈಸ್ ಕ್ವಾಂಟಿಟಿ ಕಡಿಮೆ ಇದ್ದರೆ ತರಕಾರಿ ಜಾಸ್ತಿ ಇರುತ್ತೆ ಆ ಥರ. ಅದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಹೆಲ್ತ್ಗೆ. ತರಕಾರಿ ಆದಷ್ಟು ತರಕಾರಿ ಇರ್ಬೋದು,
ಫ್ರೂಟ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಇದೆಲ್ಲನೂ ಆದಷ್ಟು ನಮ್ಮ ಡಯಟ್ ನಮ್ಮ ಒಂದು ಹೆಲ್ತಿ ಫುಡ್ ಒಳಗಡೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೌತೆಕಾಯಿ, ಕ್ಯಾರೆಟು, ನಾನು ಸೌತೆಕಾಯಿ ಕೊಟ್ಟರು ಒಂದು 10 ಸೌತೆಕಾಯಿ ಕೊಟ್ಬಿಟ್ಟು ತಿಂದ್ಬಿಡ್ತೀನಿ. ಡೈಲಿ ಕೊಟ್ಟರು ತಿಂತೀನಿ ನಾನು ಆ ಥರ. ಅದೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಷ್ಟು ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟೇ, ನಾನೇನು ತುಂಬ ರೊಟೀನ್, ತುಂಬ ಡಯಟೆಲ್ಲ ಮಾಡಲ್ಲ. ಸೊ ಇದು ನನ್ನ ವೆಯ್ಟ್ ಲಾಸ್ ಜರ್ನಿ. ಇದಾಗಿತ್ತು ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಧನ್ಯವಾದಗಳು.